ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಬಿ ಮಂಜುನಾಥ್ ಕತೆ, ಚಿತ್ರಕಥೆ, ನಿರ್ದೇಶನ ಮತ್ತು ನಿರ್ಮಾಣದ ಸೂರಜ್ ಜೋಯಿಸ್, ಸಂಗೀತ ರಾಘು ಶಿವಮೊಗ್ಗ, ಅರುಣ್ ವೆಂಕಟರಾಜ, ಗಗನ ಮಲ್ನಾಡ್, ರೋಹಿಣಿ, ಸುರೇಶ್ ಬಾಬು ಅಭಿನಯಿಸಿರುವ ಡಿಡಿಡಿ ಚಿತ್ರದ ಹಾಡಿನ ಬಿಡುಗಡೆ ಸಮಾರಂಭವನ್ನ ಎಸ್ಆರ್ವಿ ಪ್ರಿವ್ಯೂ ಚಿತ್ರಮಂದಿರ ಮಲ್ಲೇಶ್ವರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಚಿತ್ರತಂಡ ತ್ರಿಬಲ್ ಡಿ ಅನ್ನೋ ಸಿನಿಮಾ ಆಗಬೇಕು, ಈ ಒಂದು ವೇದಿಕೆ ಆಗಬೇಕು, ಸಮಾರಂಭ ನಡಿಬೇಕು ಅಂತಂದರೆ ಅದು ಮುಖ್ಯ ಕಾರಣ ಆದಂಥವ್ರನ್ನ ಬಗ್ಗೆ ಹೇಳಬೇಕು. ಮೊದಲನೇದಾಗಿ ಮಹೇಶ್ ಅಣ್ಣ ಅಂತ. ಮಹೇಶ್ ಅಣ್ಣ ನಾನು ಇವಾಗ ತುಂಬ ಗ್ರೇಟ್ ಅಂತ ಹೇಳ್ತೀನಿ. ನಮ್ಮ ಸಿನಿಮಾಗೆ ದುಡ್ಡು ಹಾಕಿದ್ರು ಅಂತ ಗ್ರೇಟ್ ಹೇಳ್ತಾ ಇಲ್ಲ. ಯಾಕೆಂದರೆ ನಾನು ತುಂಬ ಸ್ಟ್ರಗಲ್ಲು, ಅಂದರೆ ತುಂಬ ಲಾಸ್ ಆಗಿ ಮತ್ತು ಏನು ಮಾಡಬೇಕು, ಅವ್ರನ್ನ ತುಂಬ ದುಡ್ಡು ಕೊಡಬೇಕಿತ್ತು. ಮಹೇಶ್ ಅಣ್ಣನಿಗೆ ಒಬ್ಬ ಅಧಿಕಾರಿಗಳು ಬಂದು ಮಾನವೀಯತೆ ಬೆಳಿಬೇಕು, ಧರ್ಮನ ಕಾಪಾಡಬೇಕು, ದೇಶದಲ್ಲಿರೋ ಯೋಧ ಬಂದು ದೇಶ ಕಾಪಾಡಬೇಕು ಅನ್ನೋ ವಿಧಾನದಲ್ಲಿ ಇದು ತ್ರಿಬಲ್ ಡಿ ಅನ್ನೋದು ನನ್ನೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಸರ್. ಇದು ಅಂದರೆ ಇದು 5 ಭಾಗ ಇದೆ, ಎಲ್ಲ ಬೌಂಡ್ ಸ್ಕ್ರಿಪ್ಟ್ ಎಲ್ಲ ಆಗಿದೆ. ದಿನಗೂಲಿ ನೌಕರನ ಕೆಲಸ ಆದರೆ ನಮ್ಮದು ಒಂದಿನ ಮಣ್ಣು ಹೊಡೆಯೋದು, ಒಂದಿನ ಕಟ್ಟಡ ಕಾರ್ಮಿಕ ಕೆಲಸ ಅಥವಾ ಮಣ್ಣೂರ ಕೆಲಸ, ಗಾರೆ ಕೆಲಸ ಇವೆಲ್ಲ ಮಾಡಲಿಕ್ಕೆ ನನಗೆ ಈ ಚಿತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನ್ನ ಪಾತ್ರ ಮಾತ್ರ ಇಷ್ಟು ಮಾತ್ರ ಮಾಡಿರೋದು. ನನಗೆ ಮೊದಲು ನಾನು ರಾಕೇಶ್ಗೆ ಥ್ಯಾಂಕ್ಸ್ ಹೇಳಬೇಕು. ರಾಕೇಶ್ ಮೂಲಕ ನನಗೆ ಮಂಜುವ್ರ ಪರಿಚಯ ಆಯಿತು. ಈ ಚಿತ್ರಕ್ಕೆ ಮಂಜು ಸರ್ ಈ ಒಂದು ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿದೆ ಪಾತ್ರ, ಇದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ತಿಳಿಸ್ತೀನಿ. ಸಿನಿಮಾ ಪ್ಯಾಷನ್ಸ್ ಅಂದರೆ ನಮ್ಮ ರೂಮ್ ಬಂದು ಸಿನಿಮಾ ಅಡ್ಡ ಥರನೇ ಯಾವಾಗಲೂ ಕೂಡ. ಅಲ್ಲಿ ಬಂದರೆ ನಿಮಗೆ ಆಚೆ ಬರಬೇಕಾದ್ರೆ ಅಲ್ಲೇ ಒಂದು ಸಿನಿಮಾ ಆಗೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮಂಜಣ್ಣ ಕೂಡ ತುಂಬ ಹಳೆ ಪರಿಚಯ. ಸೊ ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ ಈ ಥರ ಒಂದು ಕನಸಿದೆ ಅಂತ ಮಂಜಣ್ಣ ಅವ್ರು ಹೇಳಿದಾಗ, ಸೊ ಅದನ್ನು ಡೆವಲಪ್ ಮಾಡೋಕ್ಕೆ ಏನೇನು ಪ್ರಯತ್ನಗಳು ಆಯಿತು ನಮ್ಮ ರೂಮಲ್ಲಿ ಅನ್ನೋದು ಅದೇ ದೊಡ್ಡ ಸಾಹಸಕತೆ. ಅದನ್ನೇ ಹೇಳೋದಿಲ್ಲ, ಆಚೆ ಬರೋಸೋದಿಗೆ ಒಳಗಡೆ ಒಂದು ಸಿನಿಮಾ ಆಗೋಗ್ಬಿಡುತ್ತೆ. ಈ ಒಂದು ಚಿತ್ರದಲ್ಲಿ, ತ್ರಿಬಲ್ ಡಿ ಚಿತ್ರದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಈ ಒಂದು ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ನನ್ನ ಜರ್ನಿಯಲ್ಲಿ ಈ ಮೂವಿ ನನಗೆ ಮೊದಲನೇ ಮೂವಿ ಅಂತ ಹೇಳ್ಬೋದು. ನಿಜಕ್ಕೂ ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಟೀಮ್ ಆಗಲಿ ಆ್ಯಂಡ್ ಈ ಮೂವಿಯಲ್ಲಿ ತುಂಬ ಇಷ್ಟಪಟ್ಟು, ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿರೋ ಅಂಥದ್ದು. ಆ್ಯಕ್ಚುಲಿ ನಾವು ಮಾಡೋ ಟೈಮಲ್ಲಿ ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಲಾಕ್ಡೌನ್ ನಡೀತಾ ಇತ್ತು. ಮಂಜುನಾಥ್ ಸರ್ ಆಗ್ಬೋದು, ನಮ್ಮ ಸುರೇಶ್ ಸರ್ ಆಗ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ದು ಏನಾದರೂ ತಪ್ಪುಗಳು ಏನಾದರೂ ಇದ್ದರೆ ತಿದ್ದಿ ಹೇಳಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಿನಿಮಾಗೆ ಹೊಸಬ ಇಂಡಸ್ಟ್ರಿಗೆ. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರ್ ಆಗಿ ವರ್ಕ್ ಮಾಡಿದ್ದೀನಿ. ಒಂದು ಸೆಕೆಂಡ್ ರಾಕೇಶ್ ಮುಖಾಂತರ ಮಂಜು ಪರಿಚಯ ಆಗಿ ಈ ಪಾತ್ರ ಸಿಕ್ತು ನನಗೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ಚೆನ್ನಾಗಿ ಬಂದಿದೆ. ಸಣ್ಣ ಪುಟ್ಟ ಲೋಪದೋಷ ಇರ್ತಾರೆ. ನೀವು ಈ ಸಿನಿಮಾ ಡಿಡಿಡಿ ಸಿನಿಮಾ ಚೆನ್ನಾಗಾಗಿ, ಮಂಜೂರು ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ದಯವಿಟ್ಟು ಮೀಡಿಯಾ ಪೀಪಲ್ ನೀವು ಹರಿಸ್ಬೇಕು. ಲವ್ ಯು ಮೀಡಿಯಾ. ಥ್ಯಾಂಕ್ ಯು. ನಮಸ್ಕಾರ. ನಮಗಿದ್ರ ಬಗ್ಗೆ ಏನಂತ ಗೊತ್ತಿಲ್ಲ. ನಮ್ಮ ಮಂಜು ನಮ್ಮ ಕುಲಬಾಂಧವರು, ನಮ್ಮದು ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಇದೆ. ನೀವು ಬಂದು ಒಂದು MLA ಕ್ಯಾರೆಕ್ಟರ್ ಬಂದು ನೀವು ಮಾಡ್ಕೊಡ್ಬೇಕಂತ ಹೇಳಿದ್ರು. ಏನೋ ನಮ್ಗೆ ಗೊತ್ತಿರೋದು ಮಾಡಿದ್ವಿ ಸರ್. ನೀವೆಲ್ಲರೂ ಸಹರಿಸಿ ಇದು ಮಾಡ್ಬೇಕು ಸರ್. 1.5 ವರ್ಷದಿಂದ ಅವ್ರು ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕಂತ ಹಠ ಮಾಡಿ ಅವತ್ತು ಈಗ ಈ ಸಿನಿಮಾ ರಿಲೀಸ್ ಆಗ್ತದೆ. ಬಿಕಾಸ್ ನಾನು ಅದನ್ನು ಮಾಡೋದಕ್ಕೆ ಕಾರಣ ಮಂಜುನೇ. ಯಾಕಂದರೆ ಅವರು ಫಾಲೋಅಪ್ ಮಾಡೋ ಡೆಡಿಕೇಶನ್ನು, ನಮ್ಮ ಕೆಲವರು ಅಂತಾರೆ ನೀವು ಜಾಸ್ತಿ ಚೆನ್ನಾಗಿ ಫಾಲೋಅಪ್ ಮಾಡ್ತೀರಂತ, ಅವ್ರು ಅದಕ್ಕಿಂತ ಚೆನ್ನಾಗಿ ಫಾಲೋಅಪ್ ಮಾಡಿದ್ರು ಪಾಪ. ಬಟ್ ರಿಲೀಸ್ ಮಾಡಬೇಕಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಇರುತ್ತೆ. ಆ ಬಜೆಟ್ ಕಾರಣ ಅವ್ರಿಗೆ ಡಿಲೇ ಆಗ್ತಾ ಇದ್ದಿದ್ದರಿಂದ ಈ ಚಿತ್ರದಲ್ಲಿ ಫಸ್ಟ್ ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕಾದ್ರೆ ತೋಟದಲ್ಲೇ ಬಂದರು. ನಾನು ತೋಟದಲ್ಲೇ ಇದ್ದೆ, ನಾನು ಒಂದು ರೈತ, ನಮ್ಮ ಅಪ್ಪ ರೈತಾನೆ. ತೋಟದಲ್ಲಿ ಇರ್ಬೇಕಾದ್ರೆ ಬಂದು ಮೀಟ್ ಮಾಡಿದ್ರು. ಈ ಥರ ಮಾಡೋಣ ಅಂದರು, ಮಾಡೋಣ ಅಂತ ಮಾಡಿದ್ವಿ. ನೀವು ನೋಡಿದ್ದೀರಾ ಹಾಡುಗಳು ಇವೆಲ್ಲ, ನಿಮ್ಗೆ ಹೆಂಗೆ ಅನಿಸುತ್ತೋ ನೋಡಿ. ಎಲ್ಲರೂ ಕರ್ನಾಟಕ ಜನ ನಮ್ಮನ್ನು ಆಶೀರ್ವಾದ ಮಾಡಬೇಕು. ಮಂಜು ತುಂಬ ಕಷ್ಟಪಟ್ಟಿದ್ದಾರೆ. ಈಗ ನಾನು ಮಾಡೋಣ ಮಂಜು ಅಂತ ಹೇಳಿರ್ಬೋದು, ಬಟ್ ಫಿನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ನಾವು ದೊಡ್ಡ ಇದೇನಿಲ್ಲ. ಸೊ ಫೈನಾನ್ಸ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟ ನೋಡಿ ತುಂಬಾ ಹಿಂಸೆ ಪಟ್ಟಿದ್ದೀವಿ ನಾವು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.